ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋತ್ರ ಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಧನುರ್ರಾಶಿಯವರಿಗೆ ಜನವರಿ ತಿಂಗಳ ಮಾಸ ಭವಿಷ್ಯ ಗಮನಿಸೋಣ. ಹೇಗಿದೆ? ಈ ತಿಂಗಳಲ್ಲೇನಾದರೂ ಲಾಭವಾಗುತ್ತಾ ಅಥವಾ ಇನ್ನೂ ನಷ್ಟ ಕಷ್ಟಗಳೇ ಜಾಸ್ತಿ ಇದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಅದರ ಜೊತೆಯಲ್ಲಿ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ನಿರ್ಧಾರ ಹೇಳುವಂಥದ್ದಲ್ಲ. ಹಾಗಾಗಿ ನಿಮ್ಮ ವೈಯಕ್ತಿಕವಾದ ಜಾತಕ ಬಹಳ ಮುಖ್ಯವಾಗಿ, ವಿಶ್ಲೇಷಣೆ ಬಹಳ ಮುಖ್ಯವಾಗಿರುತ್ತೆ. ಇದು ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ನೋಡಿ. 14, 15, 17ನೇ ತಾರೀಕು ಆಸುಪಾಸಿನಲ್ಲಿ ಶುಕ್ರ, ಬುಧ, ಕುಜ, ರವಿ ಎಲ್ಲ ನಿಮ್ಮ ರಾಶಿಯಿಂದ 2ನೇ ರಾಶಿಗೆ ಪರಿವರ್ತನೆ ಆಗ್ತಾರೆ. ಅಲ್ಲಿವರೆಗೂ ಕೂಡ ರಾಶಿಯಲ್ಲೇ ಇರುವಂತಹ ಗ್ರಹಗಳಿರ್ತಾರೆ. ಇನ್ನು ತೃತೀಯ ರಾಶಿಯಲ್ಲಿ ರಾಹು, ಚತುರ್ಥ ರಾಶಿಯಲ್ಲಿ ಶನೇಶ್ವರನು, ಸಪ್ತಮ ರಾಶಿಯಲ್ಲಿ ಗುರು, ಹಾಗೆ ವಿಶೇಷವಾಗಿ ಭಾಗ್ಯ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನೋಡಿ. ನಿಮಗೆ ಈಗ ಸದ್ಯಕ್ಕನಕ ಅಂತಹ ತೀರ ತೊಂದರೆಗಳು, ಸ್ವಲ್ಪ ಬದಲಾವಣೆ ಆಗುವಂತಹ ದಾರಿಗಳೆಲ್ಲ ಕಾಣ್ತಾ ಇದೆ ಅಂತೇಳಿ ಹೇಳಬಹುದು. ಯಾಕಂದರೆ ರವಿಯು ಕೂಡ ಒಂದು ಸಂಕ್ರಾಂತಿ ಅನಂತರದ ಸ್ವಲ್ಪ ಧನಸ್ಥಾನಕ್ಕೆ ರವಿಯು ಕೂಡ ಹೋಗ್ತಾನೆ. ಯಾಕಂದರೆ ಈ ರಾಶಿಗೆ ಭಾಗ್ಯಾಧಿಪತಿಯಾದಂತಹ ರವಿಯು, ಯಾಕಂದರೆ ಸಂಕ್ರಾಂತಿ ಅನಂತರದಲ್ಲಿ ಏನೋ ಸ್ವಲ್ಪ ಮನಸ್ಸಿಗೆ ಧೈರ್ಯ, ತಾಳ್ಮೆ, ಸಾಮರ್ಥ್ಯಗಳು ಸಿಗುವಂತಹ ಚಾನ್ಸಸ್ಸು ಕೂಡ ಇದೆ. ಮನಸ್ಥಿತಿ ಒಂದು ಹಂತಕ್ಕೆ ಸ್ವಲ್ಪ ಚಿಂತೆ, ಟೆನ್ಷನ್ನು, ಡಿಪ್ರೆಷನ್ ಥರದಲ್ಲೇ ಇದೆ. ಮನಸ್ಥಿತಿ ಅಷ್ಟೊಂದು ಸಮಾಧಾನವಾಗಿದೆ, ಅಷ್ಟೊಂದು ಸರಿಯಾಗಿದೆ ಅಥವಾ ಮನಸ್ಥಿತಿ ಹೇಳ್ಕೊಳ್ಳುವಷ್ಟಿಲ್ಲ. ಹಾಗಿದ್ದಾಗೂ ಕೂಡ ಜೀವನದಲ್ಲಿ ಒಂದು ಹಂತಕ್ಕೆ ಗ್ರಹಗಳ ಪರಿವರ್ತನೆ ಮತ್ತು ಆ ದೇವತಾರಾಧನೆ ನಿರಂತರವಾಗಿ ಮಾಡುವಂತಹ ಪ್ರಯತ್ನ, ಅದರ ಜೊತೆಯಲ್ಲಿ ಉತ್ತಮವಾದಂಥ ವ್ಯಕ್ತಿಗಳ ಮಾರ್ಗದರ್ಶನ, ಇವೆಲ್ಲ ನಿಮಗೆ ಸಪೋರ್ಟ್ ಸಿಗಲಿಕ್ಕೆ ಅವಕಾಶಗಳಾಗ್ತಾ ಇದೆ. ಇನ್ನು ನೋಡಿ, ಜನವರಿ ತಿಂಗಳಲ್ಲಿ ಏನೇನಪ್ಪ, 1ನೇ ತಾರೀಕಿಗೆ ಪ್ರದೋಷ ಪೂಜೆ, ಹಾಗೆ 2ನೇ ತಾರೀಕಿಗೆ ಸತ್ಯನಾರಾಯಣ ವ್ರತ, ಮತ್ತು 2, 3ನೇ ತಾರೀಕು ಕೂಡ ಹುಣ್ಣಿಮೆಯೇ ಇದೆ. ಹಾಗಾಗಿ ಬನಶಂಕರಿಯ ಹುಣ್ಣಿಮೆಯೂ ಕೂಡ 3ನೇ ತಾರೀಕಿಗಿದೆ. ಇನ್ನು 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 7ನೇ ತಾರೀಕಿಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ, 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ ಮತ್ತು ಧನುರ್ಮಾಸದ ಪೂಜೆ ಸಮಾಪ್ತಿಯಾಗುವಂಥದ್ದು, 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ, ಹಾಗೆ 17ನೇ ತಾರೀಕು ಮಾಸ ಶಿವರಾತ್ರಿ, 18ನೇ ತಾರೀಕಿಗೆ ಅವರಾತ್ರಿ ಅಮಾವಾಸ್ಯೆ ಹೇಳುವಂಥದ್ದಿದೆ. ಇನ್ನು 22ನೇ ತಾರೀಕಿಗೆ ಕುಂದ ಚತುರ್ಥಿ, 24ನೇ ತಾರೀಕು ಕುಮಾರಿ ಷಷ್ಠಿ, 25ಕ್ಕೆ ರಥಸಪ್ತಮಿ, ಹಾಗೆ 27ನೇ ತಾರೀಕಿಗೆ ಮಧ್ವ ನವಮಿ, 29ಕ್ಕೆ ಸರ್ವೇಶಾಂ ಏಕಾದಶಿ, 30ನೇ ತಾರೀಕಿಗೆ ಮಹಾಪ್ರದೋಷ. ಹೀಗೆಲ್ಲ ಹಬ್ಬ ಹರಿದಿನಗಳೆಲ್ಲ ಇದೆ. ವಿಶೇಷವಾಗಿ ಹಬ್ಬ ಹರಿದಿನಗಳು ಅಂತಂದರೆ ಸಂಕ್ರಾಂತಿ ಮುಗಿದ ಅನಂತರದಲ್ಲಿ ಎಲ್ಲ ಒಂದು ಉತ್ತರಾಯಣ ಪುಣ್ಯಕಾಲ ಅಲ್ವಾ. ಜೀವನದಲ್ಲಿ ಅನೇಕ ಧಾರ್ಮಿಕವಾದಂತಹ ಪೂಜೆ ಪುನಸ್ಕಾರಗಳು ಮತ್ತು ದೇವತೆ ಆರಾಧನೆ ಮಾಡುವಂಥ ಶುಭವಾದಂಥ ಅವಕಾಶಗಳು ಹೀಗೆಲ್ಲ ಇದ್ದಾವೆ. ಒಟ್ಟಿನಲ್ಲಿ ಏನೂ ಇಲ್ಲ ಅಂತಿಲ್ಲ, ಕಷ್ಟಗಳು ನಷ್ಟಗಳು ಇದೆ ನಿಮಗೆ. ಹಾಗಿದ್ದಾಗೂ ಕೂಡ ಜೀವನದಲ್ಲಿ ಯಾವುದೋ ಒಂದು ಸಾರ್ಥಕತೆಯ ಜೀವನ, ಸರಿಯಾದಂತಹ ದಾರಿ, ಮನಸ್ಸಿಗೆ ಸಮಾಧಾನ, ಹೀಗೆ ನಡೆಯುವಂಥ ಅವಕಾಶಗಳೆಲ್ಲ ಇದೆ ಈ ತಿಂಗಳಲ್ಲಿ. ನೋಡೋಣ ಏನೇನು ಶುಭವಾಗುತ್ತೆ ಎಂಬುದನ್ನು. ಯಾಕಂದರೆ ಬಹಳಷ್ಟು ನೋಡಿ, ನಾವು ಈ ಒಂದು ಧನುರಾಶಿಯವರನ್ನು ಗಮನಿಸಿದಾಗ ಬಹಳಷ್ಟು ಒಂಥರ ಮಾನಸಿಕವಾದಂತಹ ಒಂದು ಸ್ಥಿತಿ, ಡಿಪ್ರೆಷನ್ ಆಗುವಂಥದ್ದು, ಮನಸ್ಸಿಗೆ ಚಿಂತೆ, ಏನೋ ಕಳ್ಕೊಂಡೆ, ಏನೋ ಸಿಗಲಿಲ್ಲ, ಅಥವಾ ಜೀವನದಲ್ಲಿ ಏನೇನೋ ನಾನು ಮಾಡಬಹುದಾಗಿತ್ತು, ಯಾವುದೂ ಮಾಡ್ತಾ ಇಲ್ಲ, ಅಥವಾ ಯಾವುದು ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇನೆ ಹೇಳುವಂತಹ ಬಹಳಷ್ಟು ಜನರ ಮನಸ್ಥಿತಿಯನ್ನು ಗಮನಿಸ್ತಾ ಇದ್ದೇನೆ. ಹಾಗಿದ್ದಾಗೂ ಕೂಡ ನಾವು ಧೈರ್ಯ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಮನುಷ್ಯನಿಗೆ ಕಷ್ಟ ನಷ್ಟ ಬರುತ್ತೆ. ಹೇಗೆ ರಾತ್ರಿಯಾಗಿ ಬೆಳಗಿನ ಜಾವ ಬರುತ್ತೋ, ಬೆಳಕಾಗತ್ತೋ, ಅದೇ ತರಹ ಜೀವನವು ಹಾಗೆ ಯಾವಾಗೂ ಕೂಡ ಕಷ್ಟದಲ್ಲಿ ಇರುವುದಿಲ್ಲ. ಹಾಗೆ ಒಂದು ಉತ್ತಮವಾದಂಥ ದಾರಿಗಳು ಸಿಗಬಹುದು ಹೇಳುವಂತಹ ನಿರೀಕ್ಷೆಯಲ್ಲಿ ನಾವು ಸದಾ ಕಾಲ ಚಟಪಟಿಸ್ತಾ ಪ್ರಯತ್ನ ಮಾಡುತ್ತಾ ಉತ್ತಮವಾದಂಥ ದಾರಿಗಳನ್ನೇ ಹೇಳುವಂಥ ಒಂದು ಮಾರ್ಗ ಹೇಳುವಂಥದ್ದನ್ನು ಈ ಜ್ಯೋತಿಷ್ಶಾಸ್ತ್ರದಲ್ಲಿ ಸಮಯ ಸ್ವಲ್ಪ ಸರಿ ಇಲ್ಲದೆ ಇದ್ದಾಗ ಒಂಚೂರು ಜಾಗ್ರತೆ ವಹಿಸಪ್ಪ ಅಂತ ಹೇಳ್ಬೋದೇ ಬಿಟ್ಟರೆ, ಉತ್ತಮವಾದಂಥ ಸಮಯ ಬಂದೇ ಬರುತ್ತೆ ಮನುಷ್ಯನಿಗೆ. ಸಮಯ ಬರುವವರೆಗೂ ಕೂಡ ನಾವು ಮನುಷ್ಯ ಪ್ರಯತ್ನವನ್ನು ಬಿಡಬಾರದು ಅಷ್ಟೇ. ನೋಡೋಣ ಏನೇನು ಲಾಭವಾಗುತ್ತೆ. ಒಂದನೇದಾಗಿ ನಿಮಗೆ ಸಪ್ತಮದಲ್ಲಿ ಗುರು ಇದ್ದಾನೆ. ಹಾಗಾಗಿ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಇದೆ. ಅದರ ಜೊತೆಗೆ ನಿಮಗೆ ತಿಳುವಳಿಕೆ ಹೇಳುವಂತಹ ಆತ್ಮೀಯರು, ಬಂಧುಗಳು, ವಿಶ್ವಾಸದ ಜನ, ಇಂತಹ ವ್ಯಕ್ತಿಗಳೆಲ್ಲ ಇದ್ದಾರೆ ನಿಮಗೆ.
ಏನು ಅಂತಹ ಅಷ್ಟು ಚಿಂತೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟೋ ಸಲ ನಾವು ಒಂದು ಹಂತಕ್ಕೆ ಚಿಂತೆ ಮಾಡ್ತಾ ಇರ್ತೇವೆ. ಚಿಂತೆ ಅಂತಂದರೆ ಕೆಲಸ ಆಗುತ್ತೋ ಇಲ್ಲೋ ಹೇಳುವಂಥ ದ್ವಂದ್ವ ಸ್ವಭಾವದಿಂದನೇ ಪ್ರಯತ್ನ ಮಾಡ್ತೇವೆ. ಆ ದ್ವಂದ್ವ ಸ್ವಭಾವ ಹೇಳುವಂಥದ್ದು ಮನುಷ್ಯನಿಗೆ ಸರಿಯಾದಂತಹ ಉತ್ತರವನ್ನು ಕೊಡುವುದಿಲ್ಲ. ನಾವು ಒಂದು ದೃಢವಾದಂಥ ಸಂಕಲ್ಪವಿಟ್ಕೊಂಡು ಮುನ್ನುಗ್ಗಬೇಕು. ಈ ಕೆಲಸ ನನಗಾಗತ್ತೆ, ಈ ಕೆಲಸ ಸಿಕ್ಕೇ ಸಿಗತ್ತೆ ಹೇಳುವಂತಹದ್ದು. ನೋಡಿ, ನಾವು ಎಕ್ಸಾಮ್ ಬರೆಯುವಾಗ ಪಾಸ್ ಆಗ್ತೇವೆ ಅಂತ ಹೇಳುವಂಥ ದೃಢವಾದಂಥ ವಿಶ್ವಾಸ ಇಟ್ಕೊಂಡು ಬರೀತೇವೆ, ಫೇಲ್ ಆಗಿಬಿಡ್ತೇವೆ ಅಂದ್ಕೊಳ್ತೇವೆ? ಖಂಡಿತ ಇಲ್ಲ. ಹಾಗಾಗಿ ಅದರಲ್ಲಿ ಯಾವುದೋ ಒಂದು 100ಕ್ಕೆ ಒಬ್ಬರೋ ಇಬ್ಬರೋ ಫೇಲ್ ಆಗಬಹುದು, ಆಗುವುದೇ ಇಲ್ಲ ಅಂತಲ್ಲ ಜೀವನದಲ್ಲಿ. ಯಾಕಂದರೆ ಆ ನಿರೀಕ್ಷೆ ಹೇಳುವಂಥದ್ದು ಹುಸಿ ಆಗುವುದೇ ಇಲ್ಲ ಅಂತಿಲ್ಲ. ಆದರೆ ನಿರೀಕ್ಷೆ ಬಹಳ ಉತ್ತಮವಾದಂಥ ಸ್ಥಿತಿಯಲ್ಲಿ ಇಟ್ಕೊಂಡು ನಾವು ಪ್ರಯತ್ನ ಮಾಡಬೇಕು. ಹಾಗೆ ಫಸ್ಟು ದ್ವಂದ್ವವಾದಂಥ ಸ್ವಭಾವವನ್ನು ಈ ತಿಂಗಳಲ್ಲಿ ನೀವು ಫಸ್ಟ್ ಕಡಿಮೆ ಮಾಡಿಕೊಳ್ಬೇಕು. ಮತ್ತು ಗುರುವಿನ ರಕ್ಷಣೆ ಸಪ್ತಮ ರಾಶಿಯಲ್ಲಿದೆ. ಇದು ಬಹಳ ಉತ್ತಮವಾದಂಥದ್ದು. ಗುರುವಿನ ರಕ್ಷಣೆ ಇದ್ದರೆ ರಾಶ್ಯಾಧಿಪತಿ ಗುರು ಎಲ್ಲೋ ಒಂದು ಕಡೆಗೆ ನೀವು ಎತ್ತಲಿಕ್ಕೆ ಬರ್ತಾನೆ ಭಗವಂತ. ಯಾಕಂದರೆ ಮುಳುಗವನಿಗೆ ಹುಲ್ಲು ಕಡ್ಡಿ ಆಸರೆ ಎಂಬುದಾಗಿ ಹೇಳ್ತೇವಲ್ವ. ಹಾಗೆ ಕೊನೆಯ ಹಂತದಲ್ಲಿ ಯಾವುದೋ ಒಂದು ವ್ಯಕ್ತಿಯೋ ಭಗವಂತನೋ ನಿಮಗೆ ಅನುಗ್ರಹ ಮಾಡುವಂಥ ಸಾಮರ್ಥ್ಯಗಳು ಕಾಣುತ್ತದೆ. ಇನ್ನು 14-15ನೇ ತಾರೀಕು ಅನಂತರದ ಫಲಗಳನ್ನು ನಿರೀಕ್ಷೆ ಮಾಡ್ತಾ ಹೋದರೆ ಧನಸ್ಥಾನದಲ್ಲಿ ರವಿ ಮತ್ತು ಕುಜ ಎರಡೂ ಗ್ರಹಗಳು ಕೂಡ ಧನಸ್ಥಾನದಲ್ಲಿದ್ದಾರೆ. ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಕುಟುಂಬ ಸ್ಥಾನ ಸ್ವಲ್ಪ ಬಲಿಷ್ಠವಾಗುವಂಥದ್ದು, ಮತ್ತು ಹಣಕಾಸು ನಿಂತು ಹೋದಂಥ ಹಣಕಾಸು ಪುನಃ ಬರುವಂಥದ್ದು. ನೋಡಿ, ಏನಾಗಿದೆ, ಧನುರಾಶಿಯವರಿಗೆ ಮನಸ್ಥಿತಿಯೇ ಸರಿ ಇಲ್ಲದೆ ಇದ್ದರಿಂದ ಹಣಕಾಸು ಬಂದರೂ ಕೂಡ ಒಂದು ಹಂತಕ್ಕೆ ಇಷ್ಟೇ ದುಡ್ಡಿದೆ, ಇದು ಏನಕ್ಕೆ ಸಾಕಾಗತ್ತೆ ಹೇಳುವಂಥದ್ದು ಆಗುತ್ತೆ. ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಇದೆ, ಒಂದೊಂದು ಪೈಸೆಗೂ ಕೂಡ ವ್ಯಾಲ್ಯೂ ಇದೆ, ಇಲ್ಲ ಅಂತಿಲ್ಲ. ಹಾಗಾಗಿ ಒಂದು ಹಂತಕ್ಕೆ ಇರುವಂತಹದ್ದನ್ನು ತೃಪ್ತಿ ಪಡ್ತಾ ಹೋದರೆ ಈ ಪ್ರಕೃತಿ, ಪರಮಾತ್ಮ, ಜಗತ್ತು ಎಲ್ಲವೂ ಕೂಡ ಯೂನಿವರ್ಸು ನಮಗೆ ಕೊಡ್ತಾ ಹೋಗ್ತದೆ. ನಾವೇನು ಅಂದ್ಕೊಳ್ತೇವೆ, ಇದು ಕಡಿಮೆ, ಇದಲ್ಲೇನೂ ಇಲ್ಲ ಹೇಳುವಂಥದ್ದನ್ನು ಇಲ್ಲ ಹೇಳುವಂಥ ಭಾವನೆಯೇ ಜಾಸ್ತಿ ಮಾಡ್ತೇವೆ. ಇಲ್ಲ, ಇಷ್ಟು ಭಗವಂತ ಕೊಟ್ಟಿದ್ದಾನೆ, ಇಷ್ಟು ತಕ್ಕ ಮಟ್ಟಿಗೆ ಇದೆ ಹೇಳುವಂಥ ಭಾವನೆಯನ್ನು ನಾವು ಮಾಡ್ತಾ ಹೋದರೆ ಅದು ವೃದ್ಧಿ ಆಗಲಿಕ್ಕಾಗತ್ತೆ. ಯಾಕಂದರೆ ಮನುಷ್ಯನಲ್ಲಿ ಏನು ಕೇಳ್ತೇವೆಯೋ, ಏನು ಹೇಳ್ತೇವೆಯೋ, ಏನು ನೋಡ್ತೇವೆಯೋ, ಏನು ಯೋಚನೆ ಮಾಡ್ತೇವೆಯೋ ಹಾಗೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾವು ಆಗಲ್ಲ, ಸಿಗಲ್ಲ ಹೇಳುವಂಥದ್ದನ್ನೇ ಜಾಸ್ತಿ ಹೇಳ್ತಾ ಹೋದರೆ ಸಿಗೋದು ಬಹಳ ದುರ್ಲಭವಾಗಿ ಹೋಗ್ತದೆ. ಸಿಗದೇ ಇರುವಂತಹ ಅವಕಾಶಗಳೇ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಈ ತಿಂಗಳಲ್ಲಿ ನನಗೆ ಖಂಡಿತವಾಗೂ ಸಿಕ್ಕೇ ಸಿಗತ್ತೆ, ಆಗತ್ತೆ, ಭಗವಂತ ಅನುಗ್ರಹಿಸ್ತಾನೆ. ಆ ಗುರುವಿನ ಬಲ ಸಂಪೂರ್ಣವಾದಂತಹ ರೀತಿಯಲ್ಲಿ ನನಗಿದೆ, ಹಿರಿಯರ ಆಶೀರ್ವಾದವೂ ಕೂಡ ಇದೆ. ನಾನು ಮನುಷ್ಯ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರುತ್ತೇನೆ ಹೇಳುವಂತಹ ಆ ದೃಢವಾದಂಥ ನಂಬಿಕೆ, ವಿಶ್ವಾಸಗಳನ್ನು ಜಾಸ್ತಿ ಇಟ್ಕೊಂಡು ಪ್ರಯತ್ನವನ್ನು ಮಾಡಬೇಕು. ಇನ್ನು ಕುಜನು ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಹಣಕಾಸಿಗೆ ತಕ್ಕ ಮಟ್ಟಿಗೆ ಬರುತ್ತದೆ. ಬರುವಂತಹ ದಾರಿಗಳನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತು ಏನಾದರೂ ಇನ್ಕಮ್ ಸೋರ್ಸ್ ಬೇರೆ ಸಲ ಬರುವಂಥದ್ದು, ಸ್ವಲ್ಪ ಬಿಸ್ನೆಸ್ಸನ್ನು ಶುರು ಮಾಡಬೇಕು. ಇಂತಹ ಸಮಯಕ್ಕೆ ನಿಮಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳಿದೆ. ಅಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರಿ. ಯಾಕಂದರೆ ಕೆಲಸ ಕಳೆದು ಹೋಯಿತು, ಕೆಲಸವೇ ಇಲ್ಲ. ಬಹಳಷ್ಟು ಜನ ಧನುರಾಶಿಯವರು ನೋಡಿದ್ದೇನೆ, ಕೆಲಸವೇ ಇಲ್ಲ, ಏನು ಮಾಡಲಪ್ಪ ಅಂಥೇಳಿ ಅಲ್ವಾ. ಹಾಗೆ ಕೆಲಸ ಇಲ್ಲ ಅಂತಾದರೆ ಇಲ್ಲದೇ ಇರುವಂಥ ಸಮಯದಲ್ಲಿ ಬೇರೆ ಯಾವುದೋ ಸಣ್ಣ ಸಣ್ಣ ಬಿಸ್ನೆಸ್ಸನ್ನು ಶುರು ಮಾಡೋದು, ಅಥವಾ ಬುದ್ಧಿ ಕೆಲಸ ಕೊಡುವಂಥದ್ದು, ಓದುವಂತಹದ್ದು, ಅಥವಾ ಎಲ್ಲೆಲ್ಲಿ ಇಂಟ್ರ್ಯೂ ಸಿಗುತ್ತೆ ಹೇಳುವಂಥದ್ದು ಪ್ರಯತ್ನ ಮಾಡುವಂಥದ್ದು, ಅಥವಾ 10 ಜನ ಜೀವನ ಸ್ಟಡಿ ಮಾಡುವಂಥದ್ದು. ಅವರು ಹೇಗೆ ಇಷ್ಟೊಂದು ಮೇಲುಮಟ್ಟದ ಉತ್ತಮವಾದಂಥ ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ, ಅದಕ್ಕೆ ಹಿಂದೆ ಗುಟ್ಟು ರಹಸ್ಯ ಏನಿದೆ ಅದ್ರ ಬಗ್ಗೆ ನಾವು ಸರ್ಚ್ ಮಾಡ್ತಾ ಹೋಗಬೇಕು ಅಲ್ವಾ. ಕೆಲಸ ಇಲ್ಲ ಅಂತೇಳಿ ನಿದ್ರೆ ಮಾಡೋದಲ್ಲ, ಕೆಲಸ ಇಲ್ಲ ಅಂತೇಳಿ ದುಃಖ ಪಟ್ಕೊಂಡು ಕೂತ್ಕೊಳ್ಳುವಂಥದ್ದಲ್ಲ. ಸಿಗುವಂಥ ಅವಕಾಶಗಳು ಎಲ್ಲೆಲ್ಲಿ ಸಿಗುತ್ತದೆ, ಆ ಸೃಷ್ಟಿ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇದೆಯೋ ಇದನ್ನೇ ನಾವು ಫಸ್ಟ್ ಯೋಚನೆ ಮಾಡಲಿಕ್ಕೆ ಹೋಗಬೇಕು. ಇನ್ನು ದ್ವಿತೀಯದಲ್ಲಿ ಬುಧ ಇದ್ದಾನೆ. ವಿದ್ಯಾಕಾರಕ ಬುಧ ಪರವಾಗಿಲ್ಲ, ಅವನು ರವಿ ಜೊತೆಗಿರ್ತಾನೆ. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಎಲ್ಲ ಒಂದು ಕಡೆಗೆ ನಿಮಗೆ ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ಟೀಚಿಂಗ್ ಪ್ರೊಫೆಷನಲ್ಲು ಅಥವಾ ಕೋರ್ಟು ಕಚೇರಿಯಲ್ಲಿದ್ದವರಿಗೂ ಕೂಡ ಒಂದು ಹಂತಕ್ಕೆ ಧೈರ್ಯ, ಸಾಮರ್ಥ್ಯಗಳು ಕೂಡ ಇದೆ. ಸ್ವಲ್ಪ ಮಾತಿನ ಶುದ್ಧಿಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಅಂದರೆ ಯಾವುದೋ ಒಂದು ಕೇಸ್ ಇದ್ದರೆ ನೀವು ಹೋಗಿ ವಕಾಲತ್ತು ವಹಿಸಿದ ಮೇಲೆ ಅದು ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಸಿಗುವಂಥ ಚಾನ್ಸಸ್. ಮತ್ತು ನೀವು ಅದರಲ್ಲಿ ಗೆಲ್ಲುವಂತಹ ಹಾದಿಯಲ್ಲಿ ಇರ್ತೀರಿ, ಗೆಲ್ಲುವಂತಹ ಪ್ರಯತ್ನದಲ್ಲಿರ್ತೀರಿ. ಎಷ್ಟೋ ಸಲ ನಾವು ಗೆಲ್ಲುವಂಥ ಹಾದಿ ಯಾವುದು ಅಂತಲೇ ಯೋಚನೆ ಮಾಡಲ್ಲ, ಸುಮ್ಮನೆ ಹೋಗ್ತಾ ಇರ್ತೇವೆ, ಸುಮ್ಮನೆ ಒಟ್ಟು ಟೈಮ್ ಹೋಗ್ತಾ ಇರ್ತದೆ. ಹಾಗಾಗಿ ಹಾಗಾಗಬಾರ್ದು. ದ್ವಿತೀಯದಲ್ಲಿ ಬುಧ ಇದ್ದಾಗ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದವರು ಅಥವಾ ಕೋರ್ಟು ಕಚೇರಿಯಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರುವಂಥ ವ್ಯಕ್ತಿಗಳು ನೀವೆಲ್ಲ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ರೀತಿಯಾದಂಥ ಪ್ರಯತ್ನವನ್ನು ಕೂಡ ಮಾಡಿ. ಶುಕ್ರನೂ ಕೂಡ ಧನಸ್ಥಾನದಲ್ಲಿ ಆರ್ಥಿಕವಾಗಿ ಬರುತ್ತೆ, ಆದರೆ ನಿಮ್ಮ ಪ್ರಯತ್ನಗಳು ಸ್ವಲ್ಪ ಜಾಸ್ತಿ ಬೇಕು. ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳಿದ್ರು. ಅಂದರೆ 6 ನಮ್ಮ ಕೈಲಿದೆ, 7ನೇದು ಭಗವಂತ ಕೊಡ್ತಾನೆ ಅಂಥೇಳಿ. 6ನ್ನೇ ನಾವು ಮಾಡದೇ ಇದ್ದ ಹಾಗೆ 7ನೇ ಭಗವಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 6 ಪ್ರಯತ್ನವನ್ನು ನಾವು ಮಾಡ್ತಾ ಭಗವಂತನ ಮೇಲೆ ಭಾರ ಹಾಕ್ತಾ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಒಂದು 5 ವಿಷಯದಲ್ಲಿ ಜಾಗ್ರತೆ, ದ್ವಂದ್ವ ಸ್ವಭಾವ ಬಿಡಿ. ಹಾಗೆ ನಿಧಾನವಾಗಿ ಯೋಚನೆ ಜಾಸ್ತಿ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವ ಅವಕಾಶಗಳು ಸಿಕ್ಕಿದೆಯೋ ಸಿಕ್ಕಿದಂಥ ಅವಕಾಶಗಳನ್ನು ಬಿಡಲಿಕ್ಕೆ ಹೋಗಬೇಡಿ.
ಜೀವನದಲ್ಲಿ ಇದೇ ಕೊನೆಯ ಅವಕಾಶ ಹೇಳುವಂತಹ ಮನಸ್ಥಿತಿ ಇಟ್ಕೊಂಡು ಪ್ರಯತ್ನ ಮಾಡಿ. ಮೂರನೇದಾಗಿ ದೃಢವಾಗಿ ಭಗವಂತನ ನಂಬಿದಿರಿ, ಯಾವುದೇ ಕಾರಣಕ್ಕೂ ಆ ನಂಬಿಕೆಯನ್ನು ಭಗವಂತನಲ್ಲಿ ಬಿಡಬೇಡಿ. ಹಾಗೆ ನಾಲ್ಕನೇದಾಗಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಿರಬಹುದು ದೊಡ್ಡದಿರಬಹುದು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಇವತ್ತು ಒಂದು ರೂಪಾಯಿ ಇರೋದು ನಾಳೆಗೆ 10 ರೂಪಾಯಿ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅದನ್ನು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಸದ್ಯಕ್ಕೆ ಏನು ಕೆಲಸ ಸಿಕ್ಕಿದೆಯೋ, ಎಷ್ಟೋ ಸಲ ಕೆಲಸಕ್ಕೆ ಬಹಳಷ್ಟು ಜನರು ನೋಡ್ತೇನೆ, ಆ ಕೆಲಸ ಈ ಕೆಲಸ ಚಿಂತೆ ಮಾಡ್ತಾ ಕೂತ್ಕೊಳ್ತಾರೆ ಬಿಟ್ಟರೆ ಒಂದು ಸದ್ಯಕ್ಕೆ ಇದೊಂದು ಪರವಾಗಿಲ್ಲ ಹೇಳುವಂಥ ಸಿಕ್ಕಿದೆ, ಇದರಲ್ಲಿ ನಾನು ಹೋಗಿ ಮುಂದೆ ದಾಟಿಸ್ತೇನೆ ಹೇಳುವಂತಹ ಮನಸ್ಥಿತಿ ಹೊಂದ್ಕೊಳ್ಳೋದಿಲ್ಲ. ಹಾಗಂತಹ ಪ್ರಯತ್ನವನ್ನು ಕೂಡ ನೀವು ಮಾಡಿಕೊಳ್ಳಿ. ಇನ್ನು ಸ್ವಲ್ಪ ವಿದೇಶದಿಂದ ಹಣ ಬರುವಂಥದ್ದು, ಮಾಧ್ಯಮ ಕ್ಷೇತ್ರದಿಂದ ಹೆಚ್ಚಿನದಾದಂತಹ ಗೌರವ ಸವಲತ್ತುಗಳು ಕೂಡ ಸಿಗುವಂತಹ ಚಾನ್ಸಸ್ ಇದೆ. ಮಾಧ್ಯಮ ಕ್ಷೇತ್ರದಲ್ಲಿ, ಕಲೆ ಕ್ಷೇತ್ರದಲ್ಲಿ ಮತ್ತು ಸ್ವಲ್ಪ ಕಾನೂನು ಬರವಣಿಗೆ ಇಂತಹ ಕ್ಷೇತ್ರದಲ್ಲಿದ್ದವರಿಗೆ ಈ ತಿಂಗಳಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಅಭಿವೃದ್ಧಿ ಐಶ್ವರ್ಯಗಳು ಕೂಡ ಸಿಗುವಂತಹ ಚಾನ್ಸಸ್ ಇದೆ. ಯಶಸ್ಸು ಕೀರ್ತಿ ಲಾಭಗಳನ್ನು ಕೂಡ ಭಗವಂತನು ಅನುಗ್ರಹಿಸಲಿ ಅಂತೇಳಿ ಹೇಳ್ತಾ ನಕ್ಷತ್ರ ಪರಿಹಾರಗಳನ್ನು ಗಮನಿಸೋಣ. ನೋಡಿ, ಮೂಲ ನಕ್ಷತ್ರದವರು ಗೋ ಸೇವೆಯನ್ನು ಮಾಡಿ ಆ ಒಂದು ಗೋದೇವಿಯನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಗಾವೋಮೆ ಮಾತರಸ್ಸಂತು ಪಿತರಸ್ಸಂತು ಗೋ ವೃಷಃ ಗ್ರಾಸಪುಷ್ಟಿ ಮನ್ಯಾದತ್ತಂ ಪ್ರತಿಗೃಹಂತು ಮಾತರಃ. ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಹಸುವಿನ ಸಾಕುವಂಥ ವ್ಯಕ್ತಿಗಳಿಂದ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ, ಅಥವಾ ಒಂದು ಗೋಗ್ರಾಸವನ್ನು ಕೊಡಿ, ಅಥವಾ ಹಸುವೇನು ತಿನ್ನತ್ತೋ, ಯಾಕಂದರೆ ಎಲ್ಲ ಹಸುವು ಎಲ್ಲದೂ ಕೂಡ ತಿನ್ನೋದಿಲ್ಲ ಇವತ್ತಿನ ಕಾಲದಲ್ಲಿ. ಹಾಗಾಗಿ ಅಕ್ಕಿಯನ್ನು ಬೇರೆ ಕೊಟ್ಟರು ಕೆಲವೊಂದು ತಿನ್ನುವುದಿಲ್ಲ. ಹಾಗಾಗಿ ಹಸು ಏನು ತಿಂತದೆಯೋ ಶುದ್ಧವಾದಂಥ ಆಹಾರವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿ. ಇನ್ನು ಪೂರ್ವಾಷಾಢ ನಕ್ಷತ್ರ, ನೀವು ಪೂರ್ವಾಷಾಢ ನಕ್ಷತ್ರದವರು ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಕೊಟ್ಟರೂ ಕೂಡ ನೀವು ಸ್ವಲ್ಪ ಚಿಂತೆ ಟೆನ್ಷನ್ ಮಾಡ್ತಾ ಇದ್ದೀರಿ. ಎಲ್ಲದಕ್ಕೂ ಕೂಡ ಗುರುವೇ ಪರಿಹಾರ. ಗುರುನಾಮ ಸ್ಮರಣೆ, ಗುರುವಿನ ಜಪ, ಗುರುಚರಿತ್ರೆ ಪಾರಾಯಣೆ, ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಔದುಂಬರ ವೃಕ್ಷದ ಪ್ರದಕ್ಷಿಣೆ, ಗುರುವಿನ ಆರಾಧನೆ ಬಹಳ ಮುಖ್ಯವಾಗಿ ನೀವು ಮಾಡಬೇಕು. ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದ, ರಥಸಪ್ತಮಿ ಇದೆ 25ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣೆ ಮಾಡಿ. ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣೆಯಿಂದ ಎಲ್ಲ ಮಂಗಲವಾಗುತ್ತೆ, ಕಷ್ಟ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ಈ ಒಂದು ಜನವರಿ ತಿಂಗಳು ಶುಭವಾಗಲಿ. ಈ ತಿಂಗಳಲ್ಲಿ ಎಲ್ಲ ದ್ವಂದ್ವ ಸ್ವಭಾವ ಬಿಟ್ಟು ದೃಢವಾದಂಥ ಮನಸ್ಥಿತಿಯಿಂದ ಮುನ್ನುಗ್ಗಿ ಪ್ರಯತ್ನ ಮಾಡಿ. ಭಗವಂತನ ಅನುಗ್ರಹ ಮಂಗಲವಾಗಲಿ, ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.